ಅವರನ್ನು ಅರಿಯರು ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮಗೆ ಸ್ತೋತ್ರವಂದರೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ಅಪ್ಪ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಒಳ್ಳೆ ದೇವರೇ, ಒಳ್ಳೆ ಕಾಳು ಮಾಡುತ್ತ ದೇವರೇ, ಎಲ್ಲ ಮಹಿಮೆ ಸಲ್ಲಿಸ್ತಾ ಇದ್ವಿ. ಈ ಒಂದು ಶುಭ ಶುಕ್ರವಾರ ಆ ಕಲ್ವರಿ ಶಿಲುಬೆಯಲ್ಲಿ ನಮಗೋಸ್ಕರ ಅಪ್ಪ ಒಂದು ತ್ಯಾಗವನ್ನು ಅಪ್ಪ ಸಮರ್ಪಿಸಿದಂತ ದೇವರು ಅಪ್ಪ ನಮಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ಅಪ್ಪ ನಿನ್ನ ಪ್ರಾಣವನ್ನು ಜೀವನ ಕೊಟ್ಟಂತ ದೇವರು. ಅದಕ್ಕಾಗಿ ಅಪ್ಪ ಆ ಒಂದು ಶಿಲುಬೆ ಧ್ಯಾನವನ್ನ ಅಪ್ಪ ಒಂದು ನಾವು ಧ್ಯಾನಿಸುವಾಗ ಆ ಶಿಲುಬೆ ಮೇಲೆ ನೀವು ಮಾತನಾಡಿದ 2 ಮಾತುಗಳನ್ನ ನಾವು ಧ್ಯಾನಿಸುವಾಗ ಪರಿಶುದ್ಧಾತ್ಮ ದೇವರೇ ನೀವು ಸಹಾಯ ಮಾಡಿ ಆ ಒಂದು ಧ್ಯಾನವನ್ನು ನಾವು ಮಾಡಲಿಕ್ಕೆ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಕೇಳುವಂತ ಎಲ್ಲ ಮಕ್ಕಳನ್ನಪ್ಪ ನಿನ್ನ ಹೃದಯದಲ್ಲಿ ಅವ್ರಿಗೆ ಮಾನಸಾಂತರ ಹೊಂದಿಸಿ ಅಪ್ಪ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ನೀಡ್ತಾರೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಇಲ್ಲಿ ನಾವು ನೋಡಿದ್ರೆ, ತಂದೆಯೇ ಅವರಿಗೆ ಕ್ಷಮಿಸು, ಅವು ಏನು ಮಾಡುತ್ತೀವೆಂದು ಅರಿಯರು. ಅಂದ್ರೆ ನೋಡ್ರಿ, ಇಲ್ಲಿ ಯಾಕೆ ತಂದೆ ಅವರನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಯೇಸು ಪ್ರೀತಿ ಸ್ವರೂಪ. ಅಲ್ಲಿ ನಡೆದಂತ ಘಟನೆಗೆ ಎಷ್ಟು ಮಾತ್ರಗೂ ನಾನಾದ್ರೆ ಶ್ರಮಿಸ್ತಾ ಇದ್ದೇನೆ, ಏನು ನಾನಾದ್ರೆ ಶ್ರಮಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಮನುಷ್ಯನಾಗಿದ್ದೀನಿ. ಆದ್ರೆ ಆ ನೋವು, ಆ ಒಂದು ಕೊಟ್ಟಂತ ಕಷ್ಟ ಭಯಂಕರವಾಗಿತ್ತು. ನನ್ನ ಸಹೋದರರೇ, ಅಲ್ಲಿ ಎಂತ ಕಷ್ಟ ಅಂದ್ರೆ, ಆ ಗುರುವಾರ ರಾತ್ರಿನೇ ಆತನ ಹಿಡಿಯಲ್ಪಡ್ತಾನೆ. ಗುರುವಾರ ರಾತ್ರಿ ಹಿಡಿಯಲ್ಪಡ್ತಾನೆ. ಇಡೀ ರಾತ್ರಿ ಏನ್ ಮಾಡ್ತಾರೆ, ಆ ಸಿಪಾಯಿಗಳು, ಆ ಪರಿಸಾಯರು, ಆ ಯಹೂದಿ ಜನಾಂಗಗಳು, ಆ ಶಾಸ್ತ್ರಿಗಳು, ಈ ಜ್ಯೋತಿಷಿಗಳು, ಯಾಜಕರು, ಇವರೆಲ್ಲ ಆ ಫರೋಹನಿಂದ ಪಿಲಾತನ ಹತ್ರ, ಇನ್ನೊಬ್ಬರ ಹತ್ರ, ಹೀಗೆ ಎಲ್ಲ ಆ ಕಡೆ ಈ ಕಡೆ ತಿರುಗಿಸಿ ಹೊಡೆದು ಹಿಂಸೆ ಕೊಡ್ತಾ ಇರ್ತಾರೆ. ಇಡೀ ರಾತ್ರಿ ಎಲ್ಲ ಆತನ ಕಣ್ಣಿಗೆ ನಿದ್ದೆ ಮಾಡಿಸೋದಿಲ್ಲ. ಅಷ್ಟೇ ಅಲ್ಲದೆ ನಾನಾ ರೀತಿ ಶ್ರಮಗಳು ಕೊಡ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಆತನ ಮೇಲೆ ತನ್ನ ಕೈಗಳು ಮಾಡ್ತಾ ಇರ್ತಾರೆ, ಹಾಸ್ಯ ಮಾಡ್ತಾ ಇರ್ತಾರೆ, ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಮುಳ್ಳಿನ ಕಿರೀಟವನ್ನ ಆತನ ತಲೆ ಮೇಲೆ ಜಜ್ಜುತ್ತಾರೆ, ಒಂದು ಕೆಂಪು ಒಲ್ಲಿಯನ್ನ ಆತನಿಗೆ ಹಾಕ್ತಾರೆ, ಮತ್ತು ಒಂದು ಕೋಲನ್ನು ಕೊಡ್ತಾರೆ, ಬಟ್ಟೆ ಮುಖದ ಮೇಲೆ ಹಾಕಿ ಏನ್ ಮಾಡ್ತಾರೆ, ಗುದ್ದುತ್ತಾರೆ, ಮುಖದ ಮೇಲೆ ಉಗಿತಾರೆ. ಅಷ್ಟೇ ಅಲ್ಲದೆ 39 ಏಟುಗಳು ಆತನ ಮೈ ಮೇಲೆ ಹೊಡಿತಾರೆ. ಆ ಒಂದು ಏಟು ನೋಡ್ಬೇಕಾದ್ರೆ, ಒಂದು ಸಿನಿಮಾ ಫ್ಯಾಷನ್ ಆಫ್ ಕ್ರೈಸ್ಟ್ ಎಂಬ ಚಿತ್ರ ತೆಗೆದಂತ ಒಬ್ಬ ಆ ಹೀರೋ, ಅದರಲ್ಲಿ ಆಕ್ಟ್ ಮಾಡಿದಂತ ಒಂದು ವ್ಯಕ್ತಿ, ನಾನು ರಿಯಲ್ ಆಗಿ ಅದ್ ಮಾಡ್ಬೇಕು ಅಂತೇಳಿ ಆ ಸಿನಿಮಾ ನಿರ್ಮಾಪಕರು ಏನ್ ಮಾಡಿದ್ರಂತೆ, ಶರೀರದ ಮೇಲೆ ಮತ್ತೊಂದು ಕೋಟು ಮಾಂಸವನ್ನು ಒದಿಸ್ತಾರಂತೆ. ಬೇರೆ ರೀತಿಯ ಪ್ರಾಣಿಗಳ ಮಾಂಸವನ್ನು ಅದರ ಮೇಲೆ, ಆತನ ಶರೀರ ಮೇಲೆ ಒದಿಸಿ, ಆ ಒಂದು ಕೊರಡೆಗೆ 12 ಕುಚ್ಚುಗಳಿರುತ್ತೆ. 12 ಕುಚ್ಚುಗಳು ಒಂದು ಸಾರಿ ಮಾಡಿದ್ರೆ ಅದು ಹೋಗಿ ಹಿಂಗೆ ಲಾಕ್ ಮಾಡ್ತದೆ. ಆ ಲಾಕ್ ಮಾಡುವಾಗ ಶರೀರದ ಮೇಲೆ ಹಿಂಗೆ ಎಳೆಯುವಾಗ ಹಂಗೆ ಒಂದು ಜಮೀನು ನೇಗಿಲಾಕಿ ಯಾವ ರೀತಿ ಹೋಗ್ತಾರೋ ಆ ರೀತಿ ಕಿತ್ತುಬಾರ್ತಾ ಇರ್ತದೆ. ಒಂದು ಸಾರಿ ಹಾಕ್ತಾರೆ, ಹಾಕಿದಾಗ ಅದನ್ನು ತಕ್ಕೊಳ್ತಾರೆ. 2ನೇ ಸಾರಿ ಹಾಕುವಾಗ ಆ ಸೈನಿಕರು ಸ್ವಲ್ಪ ಬಲವಾಗಿ ಹಾಕ್ತಾರಂತೆ. ಬಲವಾಗಿ ಹಾಕಿದಾಗ ಮೇಲೆ ಮಾಂಸ ಬಿಟ್ಟು ಆತ ಒಳಗೆ ರಿಯಲ್ ಮಾಂಸಕ್ಕೆ ಹೋಗಿ ತಾಕ್ಬಿಡ್ತಾವಂತೆ. ಆ ತಾಕುವಾಗ ಹಿಂಗೆ ಎಳೆದಾಗ ಅಯ್ಯೋ ಅಂತ ಕುಸಿದಿದ್ದೋದಂತ, ಮೂರ್ಛೆ ಹೋಗ್ಬೇಕಂತ. ಮತ್ತೆ ಆತನ ತಗೊಂಡೋಗಿ ಹಾಸ್ಪಿಟಲ್ ಟ್ರೀಟ್ ಮಾಡಿ ತುಂಬಾ ಕಷ್ಟಪಟ್ಟನಂತೆ. ಆದ್ರೆ ಆ ವ್ಯಕ್ತಿ ಹೇಳ್ತಾನಂತೆ ಏನಂತ, ಒಂದು ಸಾರಿ ಈ ತರ ಇದ್ದಿದ್ದಕ್ಕೆ ನಾನು ತಕ್ಕೊಳ್ಳಾರ್ದೇನೆ, ಮೂರ್ಛೆ ಹೋದನೆ, ಅಷ್ಟು ರಕ್ತ ಬಂತೆ, ಆ ನೋವು ನನ್ನಿಂದ ಸಹಿಸ್ಕೊಳ್ಳಕ್ಕಾಗ್ಲಿಲ್ವೇ, ನನಗೋಸ್ಕರ ಆಗ ಯೇಸು ಕ್ರಿಸ್ತನು ಆ 39 ಏಟುಗಳು ತಿಂದನೆ, ಹೆಚ್ಚು ಕಡಿಮೆ 480 ಚಿಲ್ಲರೆ ಏಟುಗಳು ಬೀಳ್ತಾರೆ. ಆ ಒಂದು ಆ ಹಿಂಸೆ ನನಗೋಸ್ಕರ ಆತನ ಅನುಭವಿಸಿದ್ದೇನೆ. ಆತ ನಿಜವಾಗ್ಲೂ ದೇವರೇ ಅಂತ ಆತನ ಒಪ್ಕೊಂಡಂತೆ. ಆಗಿದ್ರೆ ಅಷ್ಟು ಹಿಂಸೆ ಕೊಟ್ಟಂತ ದೇವರು ಆ ಶಿಲುಬೆ ಮೇಲೆ ಹಾಕಿದಾಗ ಯಾವ ರೀತಿ ಹಾಕಿದ್ದಾರೆ, ಏನು ಹಗ್ಗಗಳು ಕಟ್ಟಿ ಹಾಕಿಲ್ಲ, ಈ ತರ ಕೈಗಳು ಚಾಚಿದ್ದಾರೆ. ಆ ಕೈಗೊಂದು ಮಳೆ, ಈ ಕಡೆಗೊಂದು ಮಳೆ, 2 ಕಾಲುಗಳು ಸೇರಿಸಿ ಒಂದು ಮಳೆ.
ಕೇವಲ 3 ಮಳೆಯಲ್ಲಿ ನೇತಾಕಿದ್ದಾರೆ. ಎಷ್ಟು ಭಾರ ಇದ್ದಾನೆ? 85 ಕೆಜಿ ಭಾರ ಇದ್ದಾನೆ. 85 ಕೆಜಿ ಭಾರ ಇರೋಂಥ ವ್ಯಕ್ತಿನ ಕೇವಲ 3 ಮಳೆಗಳಲ್ಲಿ ನೇತಾಕಿದ್ದಾನೆ. ಅಷ್ಟೇ ಅಲ್ಲದೆ ಸುಡು ಬಿಸಿಲಲ್ಲಿ ಆ ಶಿಲುಬೆ ಮೇಲೆ ನೇತಾಡುವಾಗಿರುವಾಗ ಈ ಒಂದು ಮೊದಲನೇ ಮಾತಾತನ ಏನಂತ ಉಪಯೋಗಿಸ್ತಾ ಇದ್ದಾನೆ? ತಂದೆಯೇ ಅವ್ರನ್ನ ಕ್ಷಮಿಸು. ಏನು? ತಂದೆಯೇ ಅವ್ರನ್ನ ಕ್ಷಮಿಸು. ಎಂತವ್ರನ್ನ? ತನ್ನನ್ನ ಹಿಂಸೆ ಕೊಟ್ಟವ್ರನ್ನ, ತನ್ನನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟಂತವ್ರನ್ನ, ಮತ್ತು ಅಲ್ಲಿ ಯಾಜಕರನ್ನ, ಆ ಪಿಲಾತನ್ನ, ಆ ದೇಶಾಧಿಪತಿಗಳನ್ನ, ಆ ಇಸ್ರಾಯೇಲರನ್ನ ಮತ್ತು ಫರಿಸಾಯರು ಆತನ ವಿರುದ್ಧವಾಗಿ ಯಾರ್ಯಾರು ಹೊಂಚು ಮಾಡಿದ್ರೋ ಅವರೆಲ್ಲರನ್ನ ಏನ್ ಮಾಡ್ತಾ ಇದ್ದಾನೆ? ತಂದೆ ಅವ್ರು ಕ್ಷಮಿಸಲು. ನಾನು ಏನ್ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ ಅಂತ. ನೋಡಿ ಎಂತ ಪ್ರೀತಿ, ಯೇಸುವಿನ ಪ್ರೀತಿ. ಆ ಶಿಲುಬೆ ಮೇಲೆ ಆ ಒಂದು ಮಧುರವಾದ ಮಾತನ್ನು ಮಾತನಾಡ್ತಾ ಇದ್ದಾನೆ. ತಂದೆ ಅವ್ರನ್ನ ಕ್ಷಮಿಸು, ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲದೆ ಮಾಡ್ತಾರದು? ಅವ್ರೇನು ಸಣ್ಣ ಮಕ್ಕಳ ಏನು ಗೊತ್ತಿಲ್ಲದೆ ಮಾಡಿದಂತ? ಎಲ್ಲ ಜ್ಞಾನಿಗಳು, ಓದಂತವ್ರದ್ದು, ರಾಜನ ಸಮೇತ, ಅರೋಹನ ಸಮೇತ, ಯಾಜಕರ ಸಮೇತ, ಮಹಾಯಾಜಕರ ಸಮೇತ ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ. ಏನೋ ಯಾರೋ ಒಬ್ಬರು ಇಬ್ಬರು ತಿಳಿದೇ ಮಾಡಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳೇ ತಿಳಿದು ಮಾಡಿರಂದ. ಆದ್ರೂ ಕೂಡ ಯೇಸು ಏನ್ ಹೇಳ್ತಾ ಇದ್ದಾನೆ? ತಾವೇನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ, ಅವ್ರು ಕ್ಷಮಿಸು ಅಂತ. ಎಂತ ತ್ಯಾಗಮಯಿ ಯೇಸು ಕ್ರಿಸ್ತನ್ ನೋಡ್ರಿ. ಅದಕ್ಕೆ ನಾವು ಮೊದಲನೇದಾಗಿ ನಾವು ನೋಡುವಾಗ ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯ 12ನೇ ವಚನ ಬಿ ಭಾಗದಲ್ಲಿ ನೋಡುತ್ತೇವೆ. ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯ 12ನೇ ವಚನ ಬಿ ಭಾಗ. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದೇನಲ್ಲ. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪ ನೋಡುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಹಲ್ಲೆಲೂಯಾ. ಇಡೀ ಲೋಕದ ನಮ್ಮೆಲ್ಲರ ಪಾಪವನ್ನು ಆತನ ತನ್ನ ಮೇಲೆ ಐಗಲ ಮೇಲೆ ಹಾಕೊಂಡು ಆತ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಏನಂತ? ಮೊದಲನೇ ವಿಜ್ಞಾಪನೆ, ತಂದೆಯೇ ಅವ್ರು ಕ್ಷಮಿಸು. ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲಪ್ಪ, ಆದ್ರಿಂದ ನೀನೇನ್ ಮಾಡ್ಬೇಕು? ಅವ್ರು ಕ್ಷಮಿಸು ಅಂತ ವಿಜ್ಞಾಪನೆ ಮಾಡುವಂತ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಬಲಹೀನತೆಯಿಂದ ನಂಬಿಗಸ್ತರಿಗಾಗಿ. ಇವಾಗ ಅನೇಕರು ನಾನು ನಂಬಿಗಸ್ತನ ಅಂತ ಹೇಳ್ತೀವಿ. ಯೇಸು ಸ್ವಾಮಿ ಜೊತೆಯಲ್ಲಿ 12 ಜನ ಶಿಷ್ಯರಿದ್ರು. ಅವರೆಲ್ಲ ನಂಬಿಗಸ್ತರೆ, ಆದ್ರೆ ಅವರಲ್ಲಿ ಕೂಡ ಬಲಹೀನರಿದ್ರು. ಯೇಸು ಸ್ವಾಮಿ ಇಟ್ಕೊಂಡ ತಕ್ಷಣ ಎಲ್ಲೂ ಓಡೋಗ್ಬಿಡ್ತಾರೆ. ಅಲ್ಲಿ ಬಲವುಳ್ಳವಂತವನು ಯಾರೋ ಲೀಡರ್ ಪೇತ್ರನ್ ಏನ್ ಮಾಡ್ತಾನೆ? ಸ್ವಾಮಿ ಎಲ್ಲರೂ ಬಿಟ್ಟೋದ್ರು, ನಾನು ನೀನ್ ಬಿಟ್ಟು ಹೋಗೋದಿಲ್ಲ, ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ. ಆದ್ರೆ ಅಲ್ಲಿ ಏನಾಗುತ್ತೆ? ಅವನು ಕೂಡ ಓಡೋಗ್ಬಿಡ್ತಾನೆ. ಅವನೆಂತವನಾಗಿದ್ನು? ನಂಬಿಕೆಯಲ್ಲಿದ್ದ, ಆದ್ರೆ ಬಲಹೀನನಾಗಿದ್ದ. ಆ ಬಲಹೀನನಾಗಿರೋದ್ರಿಂದ ಅವನೇನಾಗ್ತಾನೆ? ಓಡಿ ಹೋಗ್ತಾನೆ. ನೋಡ್ರಿ ಅಲ್ಲಿ ಅವಾಗ ಯೇಸು ಸ್ವಾಮಿ ಕೂಡ ಅವ್ನಿಗೆ ಹೇಳಿರ್ತಾನೆ, ಏನಂತ? ನೀನು ಇವತ್ತು ರಾತ್ರಿಯಲ್ಲೇ ನಾನು ಅವನ್ನ ಹರಿಯನು ಅಂತ ಹೇಳಿ 3 ಸಾರಿ ಹೇಳ್ತೀಯ ಅಂತ ಹೇಳ್ತಾನೆ. ನೋಡ್ರಿ ಲೂಕನ ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 34ನೇ ವಚನದಲ್ಲಿ ಏನ್ ಹೇಳ್ತಾನೆ? ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು 3 ಸಾರಿ ಹೇಳುವ ತನಕ ಇವತ್ತು ಕೋಳಿ ಕೂಗುವುದಿಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದನು. ಇವತ್ತು 3 ಸಾರಿ, ಬೆಳಗಿನ ಜಾವ 3 ಸಾರಿ ಕೋಳಿ ಕೂಗುವ ಒಳಗಾಗಿ ನೀನು ನನ್ನನ್ನು ಅರಿಯನೆಂದಾಗಿ 3 ಸಾರಿ ಹೇಳ್ತೀಯ. ಅಂದ್ರೆ ಪೇತ್ರನು ಒಬ್ಬ ಲೀಡರ್ ಆಗಿದ್ದ, ಮೊದಲನೇ ಶಿಷ್ಯ. ಅವನು ಕರೆಯಲ್ಪಟ್ಟದ್ದು ಅವನಿಗೆ ಎಲ್ಲಾ ರೀತಿ ಧೈರ್ಯ ಸಾಮರ್ಥ್ಯ ಇದೆ ಅಂತ ಹೇಳಿ ಯೇಸು ಸ್ವಾಮಿ 12 ಶಿಷ್ಯರಲ್ಲಿ ಒಬ್ಬ ಲೀಡರ್ ಆಗಿ ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲ, ಅವ್ನು ಫಾಸ್ಟ್ ಆಗಿ ಮಾತಾಡುವಂತವನು. ಯೇಸು ಸ್ವಾಮಿನ ಇಟ್ಕೊಳಕ್ ಹೋಗುವಂತ ಸಂದರ್ಭದಲ್ಲಿ ಕತ್ತಿ ತೆಗೆದು ಹಾಕದಂತವನು. ಅಷ್ಟು ರೋಷ ಉಳ್ಳವನು ಏನ್ ಮಾಡ್ತಾನೆ? ಯೇಸು ಸ್ವಾಮಿನ ಅವ್ರ ಕೈಗೆ ಒಪ್ಪಿಸ್ಕೊಟ್ಟ ತಕ್ಷಣ ಅವನು ಕೂಡ ಓಡೋಗ್ಬಿಡ್ತಾರೆ. ಎಲ್ಲರೂ ಓಡೋಗ್ತಾರೆ. ಆ ರಾತ್ರಿ ಓಡೋಗಿ ಹಿಂದಿಂದನೇ ಹೋಗ್ತಾನೆ. ಹಿಂದೆ ನಾನು ಇಲ್ಲ, ನನ್ ಗೊತ್ತಿಲ್ಲ, ಯೇಸು ಯಾರೋ ಗೊತ್ತಿಲ್ಲ. 3 ಜನ ಕೇಳ್ತಾರೆ,
3 ಜನ ತಲೆ ಮೇಲೆ ಆಡಿಟ್ಕೊಂಡು ಹೇಳ್ತಾನೆ, ಅವ್ನು ಯಾರೋ ನನ್ಗೆ ಗೊತ್ತಿಲ್ಲ, ಅವ್ನು ಯಾರೋ ನನ್ಗೆ ಗೊತ್ತಿಲ್ಲ. ನೀನು ಅದೇ ಭಾಷೆ ಮಾತಾಡ್ತೀಯ, ಇಲ್ಲ ಇಲ್ಲ ನನ್ಗೆ ಗೊತ್ತಿಲ್ಲ ಅಂತೇಳಿ ತಲೆ ಮೇಲೆ ಆಡಿಟ್ಕೊಂಡು ಹೇಳ್ತಾನೆ. ಅಂದ್ರೆ ಬಲಹೀನತೆ ನಿನ್ನಲ್ಲಿ, ನನ್ನಲ್ಲಿ, ಎಲ್ಲರಲ್ಲಿ ಈ ಒಂದು ಬಲಹೀನತೆ ಇದೆ. ಆ ಬಲವನ್ನ ಸ್ಥಿರಪಡಿಸುವುದಕ್ಕಾಗಿ, ಆ ಬಲಹೀನತೆ ತೆಗೆದುಹಾಕಿ ಬಲವನ್ನು ಸ್ಥಿರಪಡಿಸುವುದಕ್ಕಾಗಿ ಆತನೇನ್ ಮಾಡ್ತಾನೆ, ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ತಂದೆಯ ಅವನು ಕ್ಷಮಿಸು. ನಾವೇನ್ ಮಾಡ್ತೀರಂದ್ರೆ ಅರಿಯುದಂದ್ರೆ ನಂಬಿಕೆಯಲ್ಲಿ ಬಲಹೀನತರಾಗಿರೋಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ತನ್ನ ಶತ್ರುಗಳಿಗಾಗಿ ಕೂಡ ಪ್ರಾರ್ಥನೆ ಮಾಡ್ತಾನೆ. ಏನೋ ತನ್ನ ಶತ್ರುಗಳು ಏನ್ ಮಾಡ್ತಾರೆ, ಲೂಕನ ಬರೆದ ಸುವಾರ್ತೆ 23:34 ನಾವು ನೋಡುವಾಗ ಏನೋ ತಂದೆ ಅವ್ರು ಕ್ಷಮಿಸು ಅಂತ ಯಾಕೆ ಕೇಳಿದ್ರೆ, ಆ ಮುಂದೆ ನೋಡುವಾಗ ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದ್ರು. ಅಂದ್ರೆ ಬಟ್ಟೆಗಳು ಕೂಡ ಬಿಡ್ಲಿಲ್ವಂತೆ, ಯೇಸು ಸ್ವಾಮಿ ಬಟ್ಟೆಗಳು ಕೂಡ ಬಿಡ್ಲಿಲ್ವಂತೆ. ಅದನ್ನು ಪಾಲು ಮಾಡ್ಕೊಳ್ಳೆ, ನನ್ಗ್ ಬೇಕು ಅಂತ ಚೀಟಿ ಹಾಕೊಂಡ್ರಂತೆ. ಚೀಟಿಗಳು ಹೆಸರು ಮಾಡ್ದ ಅವ್ರವ್ರ ಹೆಸರು, ಈ ಹೆಸರು ಯಾರು ಬಂದ್ರೆ ಅವ್ರಿಗೆ ಯೇಸು ಸ್ವಾಮಿ ಬಟ್ಟೆ ಅಂತೇಳಿ ಆ ಬಟ್ಟೆಗಳು ಕೂಡ ಹಚ್ಕೊಂಡ್ರಂತೆ. ಅಷ್ಟು ಹೀನವ ಸ್ಥಿತಿಯಲ್ಲಿ ಏನ್ ಮಾಡ್ತಾರೆ, ಅವರು ಆತನಿಗೆ ದೂಷಿಸ್ತಾರೆ, ಹಿಂಸೆ ಕೊಡ್ತಾರೆ. ಆದ್ರೂ ಅಂತ ಶತ್ರುಗಳಿಗಾಗಿ 3 ಮಳೆಯ ಮೇಲೆ 3 ಹಾನಿಗಳನ್ನು ಅಡೆದು ಏನೋ ಪಿಕ್ಚರ್ ನೋಡುವಾಗ ಆ ಕೈಯಲ್ಲಿ ಆ ಮಳೆ ಹಿಡಿದು ಈ ತರ ಹೊಡೆಯುವಾಗ ಆ ರಕ್ತ ಚಿಲ್ ಅಂತದೆ. ಅವಾಗ ನೋಡಕ್ಕೆ ಒಂದು ಭಯ ಆಗ್ತದೆ. ಅಯ್ಯೋ ನನಗೋಸ್ಕರ ಆ ಯೇಸು ಕ್ರಿಸ್ತನು ನನಗೋಸ್ಕರ ಆ ಯೇಸು ಕ್ರಿಸ್ತನು ಈ ರೀತಿ ರಕ್ತ ಸುರಿಸಿದ್ದಾನೆ ಎಂಬುದಾಗಿ ನಮ್ಗೇನಾಗುತ್ತಂದ್ರೆ ಭಯ ಆಗ್ಬಿಡ್ತದೆ. ಆ ರೀತಿ ನಾನಾದ್ರೆ ಅದು ನೋಡುವಾಗ, ಆ ದೃಶ್ಯ ನೋಡುವಾಗ ಕಣ್ಣು ಮುಚ್ಚಿಬಿಡ್ತೀನಿ. ಆ ರಕ್ತ ಆ ರೀತಿ ಚಿಮ್ಮುತ್ತೆ. ಆ ರೀತಿ ಪ್ರಿಯರೇ, ನಿನ್ಗೋಸ್ಕರ ನನಗೋಸ್ಕರ ಆತನು ಏನ್ ಮಾಡಿದ್ದಾನೆ, ಅಂತ ಶತ್ರುಗಳನ್ನ ಏನ್ ಮಾಡ್ತಾನೆ, ಆತನ ಕ್ಷಮಿಸ್ತಾನೆ. ನೀನು ನಾನು ಮಾಡಿರುವಂತ ಪಾಪಗಳಿಗಾಗಿ ಆತನ ರಕ್ತವನ್ನು ಸುರಿಸುವಾತನಾಗಿದ್ದಾನೆ. ಮತ್ತು ಪವಿತ್ರ ಆತ್ಮ ಹೊಂದಿದವರಿಗಾಗಿ, ಅಂದ್ರೆ ಪವಿತ್ರ ಆತ್ಮ ಏನಾಗ್ತದೆ, ಆತನು ಹೋಗುವಾಗ, ಈ ಲೋಕವನ್ನು ಬಿಟ್ಟು ಹೋಗುವಾಗ ಶಿಷ್ಯರಿಗೆ ಹೇಳ್ತಾನೆ, ನಾನು ಹೋಗ್ತೀನಿ, ನಿಮ್ಗೊಬ್ಬ ಸಹಾಯಕನ ಕಳಿಸ್ಕೊಡ್ತೀನಿ. ಯಾರು ಆ ಸಹಾಯಕನು? ಪವಿತ್ರಾತ್ಮನು ಅಥವಾ ಪರಿಶುದ್ಧಾತ್ಮನು ನಿಮ್ಮನ್ನು ಕಳಿಸ್ಕೊಡ್ತೀನಿ. ಆತನು ನಿಮ್ಮನ್ನ ಜೊತೆಯಲ್ಲಿ ನಡೆಸ್ಕೊಡ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ನಾವು ಮತ್ತು ನೋಡುವಾಗ ಜೀವ ಮರಣಗಳನ್ನು ಸಂಪೂರ್ಣವಾಗಿ ಹೊಂದಿದವರಿಗಾಗಿ ಎಂಬುದಾಗಿ ರೋಮಾಪುರದವರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. 8ನೇ ಅಧ್ಯಾಯ 38ನೇ ವಚನದಲ್ಲಿ ಏನ್ ಹೇಳ್ತದೆ, ರೋಮ 8:38 ನಾವು ನೋಡ್ತೇವೆ. ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರ್ಮಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವ ಸಂಗತಿಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಳ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಅಂದ್ರೆ ಆತ ನಾವೆಷ್ಟು ದೇವರ ವಿರುದ್ಧವಾಗಿದ್ರು ಆತ ನಮ್ಮನ್ನು ಪ್ರೀತಿ ಮಾಡುವಾತನಾಗಿದ್ದಾನೆ. ಜೀವ ಮರಣಗಳನ್ನ, ಅಂದ್ರೆ ಈ ಪ್ರತಿಯೊಬ್ಬರಿಗೂ ಜೀವ ಮರಣ ಇದೆ. ಆದ್ರೆ ಬೈಬಲ್ ಅಲ್ಲಿ ನೋಡುವಾಗ ಒಬ್ಬ ಮನುಷ್ಯನು 1 ಸಾರಿ ಹುಟ್ಟುತ್ತಾನೆ, 2 ಸಾರಿ ಸಾಯ್ತಾನೆ. ಯಾವ ರೀತಿ ಅಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟುತ್ತಾನೆ, ಮತ್ತೆ ಪಾಪದಲ್ಲಿ ಜೀವಿಸುವಾಗ ಶಾರೀರಿಕವಾಗಿ 1 ಸಾರಿ ಸಾಯ್ತಾನೆ, ಮತ್ತು ದೇವರ ರಾಜ್ಯದಲ್ಲಿ ಬರುವಾಗ ಮಾಡಿದ ಎಲ್ಲ ಪಾಪ ಕರ್ಣಗಾಗಿ ಮತ್ತೊಂದು ಸಾರಿ ಘೋರವಾದ ಶಿಕ್ಷೆ ಅನುಭವಿಸಿ ನಿತ್ಯ ನರಕ ಹೋಗಿ ಅಲ್ಲಿ ಒಂದು ಸಾವು ಇದೆ. ಹಾಗಾಗಿ ಆ ಸಾವಿನಿಂದ ಬಿಡಿಸಿ ಒಂದು ಮರಣ, 2 ಹುಟ್ಟು. ಅಂದ್ರೆ ತಾಯಿ ಗರ್ಭದಲ್ಲಿ 1 ಹುಟ್ಟು, ಶಾರೀರಿಕವಾಗಿ ಸಾಯ್ತೀವಿ. 2ನೇ ಹುಟ್ಟು ಅಂದ್ರೆ ಆತ್ಮಿಕವಾಗಿ ಪಾಪಗಳಿಂದ ಬಿಡಿಸಲ್ಪಟ್ಟಾಗಿ ಆತ್ಮಿಕವಾಗಿ ಹುಟ್ಟು ಪರಲೋಕ ರಾಜ್ಯದ ನಿತ್ಯ ರಾಜ್ಯದಲ್ಲಿ ನಾವು ಸೇರುತ್ತೇವೆ. ಆದ್ರಿಂದ ಜೀವ ಮರಣಗಳನ್ನ ಸಂಪೂರ್ಣವಾಗಿ ಹೊಂದಿದವರಾದಂತ ನಮಗಾಗಿ ಅದನ್ನೇನ್ ಮಾಡ್ತಾನೆ, ಮರಣ ಹೊಂದ್ತಾನೆ, ನಮ್ಮನ್ನು ಕ್ಷಮಿಸುತ್ತಾನೆ. ನಾವು ಮತ್ತೊಂದು ವಾಕ್ಯನ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ ಪ್ರತ್ಯೇಕಿಸಲ್ಪಟ್ಟ ಸಭೆಗಳಿಗಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ.
ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೋಕಕ್ಕಾಗಿ ನಾನು ಕೇಳಿಕೊಳ್ಳದೆ ತಂದೆಯಾದ ದೇವರ ನೀನು ನನಗೆ ಯಾರ್ಯಾರನ್ನು ಕೊಟ್ಟಿದ್ಯೋ ಅವ್ರನ್ನ ನಿತ್ಯ ಜೀವಿತಕ್ಕೆ ನಡೆಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೀನಿ ಅಂತಾನೆ. ಇವಾಗ ನಾವೆಲ್ಲರೂ ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಒಂದು ಮುಂದಾಳತ್ವಾಗಿ ಇಟ್ಟಿದ್ದಾನೆ. ಆತನ ಮುಂದಾಳತ್ವದಲ್ಲಿ ನಾವಿರುವಾಗ ನಮ್ಮನ್ನೆಲ್ಲ ರಕ್ಷಿಸಬೇಕೆಂದು ನಿತ್ಯ ಜೀವಿತಕ್ಕೆ ಸೇರಿಸಬೇಕೆಂಬುದಾಗಿ ಎಷ್ಟು ಮಾತ್ರಗೂ ಸೈತಾನಿಗೆ ನಾವು ಅವಕಾಶ ಕೊಡದಂತೆ ಪವಿತ್ರಾತ್ಮನಿಂದ ನಡೆಸಲ್ಪಡುವರಾಗಿ ಜೀವಿಸಬೇಕೆಂಬುದಾಗಿ ಆ ಶಿಲ್ವೆಯಲ್ಲಿ ಒಂದು ಪ್ರಾರ್ಥನೆ ಆಗಿದೆ. ತಂದೆಯೇ, ಅವ್ರು ಮಾಡಿದ ಎಲ್ಲ ತಪ್ಪನ್ನು ಕ್ಷಮಿಸಿ ಅವ್ರನ್ನ ಏನ್ ಮಾಡು, ಪರಲೋಕ ರಾಜ್ಯಕ್ಕೆ ಸೇರಿಸು. ರಕ್ಷಣೆ ಹೊಂದಿದವರಿಗಾಗಿ ಯೇಸು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ತಂದೆಯನ್ನು ಪ್ರಾರ್ಥಿಸಿ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದ. ಪ್ರತಿದಿನ ಆತನು ಮಾರ್ಕ್ ಬರೆದ ಸುವಾರ್ತೆಯಲ್ಲಿ 1:35 ವಚನ ಪ್ರಕಾರ ಪ್ರತಿದಿನ ಮುಂಜಾನೆ ಆತನ ಏನ್ ಮಾಡ್ತಾ ಇದ್ದ, ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಯಾಕೆ ಪ್ರಾರ್ಥನೆ ಮಾಡ್ತಾ ಇದೆ ಅಂದ್ರೆ ಆ ದಿನ ಏನು ಕಾರ್ಯಗಳು ಮಾಡ್ಬೇಕು ಆ ಕಾರ್ಯಗಳೆಲ್ಲ ಜಯಿಸುವುದಕ್ಕಾಗಿ ಪ್ರತಿದಿನ ದೇವರಿಂದ ಶಕ್ತಿಯನ್ನ ಹೊಂದಿಕೊಳ್ತಾ ಇದ್ದ. ಯಾಕಂದ್ರೆ ಮನುಷ್ಯ ಕುಮಾರನಾಗಿರೋದ್ರಿಂದ ತಂದೆಯೊಟ್ಟಿಗೆ ಆತನ ಪ್ರಾರ್ಥಿಸಿ ಆ ದಿನ ಪ್ರತಿಯೊಂದು ಆ ಕಾರ್ಯಗಳು ನಡಿಬೇಕಾದ್ರೆ ದೇವರ ಶಕ್ತಿಯನ್ನ ಹೊಂದಿಕೊಂಡು ಅನೇಕ ಮೂಗರನ್ನ, ದೆವ್ವಗಳಿಟ್ಟಿದ್ದಂಥವ್ರನ್ನ, ರೋಗಗಳಿಂದ ಬಿದ್ದವ್ರನ್ನ, ಶಾಪಗಳಿಂದ ಬಿದ್ದಂಥವ್ರನ್ನ, ಮರಣದಲ್ಲಿದ್ದಂಥವ್ರನ್ನ ಎಲ್ಲರನ್ನು ಸ್ವಸ್ಥ ಮಾಡ್ತಾ ಇತ್ತು ಎಂಬುದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 7:34 ವಚನ ನಾವು ನೋಡುವಾಗ, ಮುಂಜಾನೆ ಇನ್ನು ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ನೋಡ್ರಿ, ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಆತನು 5,000 ಜನಕ್ಕೆ ಎಷ್ಟು ರೊಟ್ಟಿ? ಕೇವಲ 5 ರೊಟ್ಟಿ 2 ಮೀನನ್ನ 5 ರೊಟ್ಟಿ 2 ಮೀನನ್ನ ತಂದೆಯ ದೇವರಿಗೆ ರೊಟ್ಟಿ ತಗೊಂಡು ಏನ್ ಮಾಡ್ತಾನೆ, ದೇವರೇ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ 5 ರೊಟ್ಟಿ 2 ಮೀನು 5,000 ಜನರು ಯಾರು? ಪುರುಷರು ಮಾತ್ರ. ಇನ್ನು ಸ್ತ್ರೀಯರು ಇಲ್ಲ ನೋಡ್ರಿ, ಪುರುಷರು ಎಷ್ಟಿದ್ದಾರೆ, ಸ್ತ್ರೀಯರು ಎಷ್ಟಿದ್ದಾರೆ? ಸ್ತ್ರೀಯರು ಜಾಸ್ತಿ ಇದ್ದಾರೆ, ಪುರುಷರು ಜಾಸ್ತಿ ಇದ್ದಾರೆ? ಸ್ತ್ರೀಯರೇ ಜಾಸ್ತಿ ಇದ್ದಾರೆ. ಅಂದ್ರೆ ಪುರುಷರೇ 5,000 ಜನ ಅಂದ್ರೆ ಇನ್ನು ಸ್ತ್ರೀಯರು ಮಕ್ಕಳೆಲ್ಲ ಇನ್ನು ಎಷ್ಟು 1,000 ಜನ ಇರ್ತಾರೆ. 1 to double ಸ್ತ್ರೀಯರಿದ್ರೆ ಅಲ್ಲಿಗೆ 5 ಒಂದು 15 ಮಕ್ಕಳು ಒಂದು 10. ಒಂದೊಂದು ತಾಯಿಗೆ ಇಬ್ರು ಆ ಕಾಲದಲ್ಲಿ ಆಪರೇಷನ್ ಇರ್ಲಿಲ್ಲ, 4-5 ಮಕ್ಕಳು ಇರ್ತಾ ಇದ್ರು. ಅವ್ರನ್ನೆಲ್ಲ ಏನ್ ಮಾಡ್ತಾ ಇದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗುವಾಗ 5 ರೊಟ್ಟಿ 2 ಮೀನು ಯಾರಂದ್ರೆ ಒಬ್ಬ ಹುಡುಗನ ತಗೊಂಡಿರೋಂತ 5 ರೊಟ್ಟಿ 2 ಮೀನು. ಆ ಹುಡುಗನಿಂದ 5 ರೊಟ್ಟಿ 2 ಮೀನು ತಗೊಂಡು ದೇವ್ರ ಸ್ತೋತ್ರ ಮಾಡಿ ಹೆಚ್ಚು ಕಡಿಮೆ 20-25,000 ಜನಕ್ಕೆ ಆ 5 ರೊಟ್ಟಿ 2 ಮೀನು ಕೊಟ್ಟ. ಕಾರಣ ಪ್ರಾರ್ಥನೆ. ಹಾಗಾಗಿ ಗೆಸ್ಟೇಮನೆ ತೋಟದಲ್ಲಿ ಕೂಡ ಆತನ ಏನ್ ಮಾಡ್ತಾ ಇದ್ದನು, ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಏನಂತ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ 14ನೇ ಅಧ್ಯಾಯ 26ರಿಂದ 37 ವಚನಗಳಲ್ಲಿ ಅಲ್ಲಿ ನೋಡುವಾಗ, ಅಪ್ಪ ತಂದೆ ನಿನಗೆಲ್ಲವೂ ಸಾಧ್ಯ ಎಂದು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಏನು, ನಿನ್ಗೆಲ್ಲ ಸಾಧ್ಯ. ಯಾವ ರೀತಿ? ಅಧಿಕಾರಿಗಳಿಗಾಗಿ, ತನ್ನನ್ನು ಪರಿಹಾಸ್ಯ ಮಾಡಿದವ್ರಿಗಾಗಿ, ಸಿಪಾಯಿಗಳಿಗಾಗಿ, ಉಗುಳಿದವ್ರಿಗಾಗಿ, ಮುಳ್ಳಿನ ಕಿರೀಟನ ಮಾಡಿದವ್ರಿಗಾಗಿ, ಯಾಜಕರಿಗಾಗಿ, ಮಹಾಯಾಜಕರಿಗಾಗಿ, ಪಸ್ಕಾಚಾತ್ರಿಗೆ ಬಂದಿದ್ದವರು, ನ್ಯಾಯ ವಿಚಾರಣೆ ಮಾಡಿದ ಅಧಿಕಾರಿಗಳಿಗಾಗಿ, ಇಂದು ಜೀವಿಸುವ ತಪ್ಪು ಮಾಡುತ್ತಾ ನನಗಾಗಿ, ನಿನಗಾಗಿ, ಎಲ್ಲಾ ಸಭೆಗೆ ಎಲ್ಲರಿಗಾಗಿ ಆತನು ಏನ್ ಮಾಡ್ದ, ಆ ಒಂದೇ ಮಾತು ತಂದೆಯೇ ಅವ್ರು ಕ್ಷಮಿಸು. ನಾವೇನ್ ಮಾಡ್ತಾ ಇದ್ದಾರೋ ಅವ್ರು ಗೊತ್ತಿಲ್ಲ. ನನ್ನ ಸಹೋದರ ಸಹೋದರಿ, ಆ ಒಂದು ಪ್ರಾರ್ಥನೆ ಎಷ್ಟು ದೀನತೆಯಿಂದ ಕೂಡಿದೆ ನೋಡಿ. ಮೊದಲನೇ ಮಾತೇನೋ, ತಂದೆಯೇ ಅವ್ರು ಕ್ಷಮಿಸು. ನನ್ನ ಸಹೋದರರೇ, ಇವತ್ತು ನಮಗೋಸ್ಕರ ಆತನ ಮಧ್ಯಸ್ಥರಾಗಿ ಪ್ರಾರ್ಥಿಸುವ ಆತನಾಗಿದೆ. ಹಾಗೆ ನಾವು ಇನ್ನೂ ರಕ್ಷಿಸಲ್ಪಡ್ತಾ ಇದ್ವಿ, ಜೀವಂತವಾಗಿದ್ದೀವಿ, ದೇವರ ಮಹಿಮೆಯನ್ನ ನಾವು ಕಾಣುವರಾಗಿದ್ದೀವಿ. ದೇವರು ನಾಮ ಸ್ತೋತ್ರವಾಗ್ಲಿ. ನಾವು ಮತ್ತೊಂದು 2ನೇ ಭಾಗವನ್ನ ಯಾರಾದ್ರೂ ಒಂದು ಚರಣ ಹಾಡಾಡ್ತೀರಾ? ರಕ್ತ ಯೇಸು ರಕ್ತ ರಕ್ತ ರಕ್ತ
ಯೇಸು ರಕ್ತ ರಕ್ತ